ಆ ದಿನ ನಾ ಹೊತ್ತಿದ್ದ ಕನಸುಗಳ ಬುಟ್ಟಿಯಲ್ಲಿ ಅದೊಂದು ಆಸೆ ಈಡೇರಿತ್ತು. ಕಡಲ ಒಡಲೊಳಗೆ ಮಿಂದೆದ್ದಾಗಿತ್ತು. ಬೆಳ್ಳಂಬೆಳಗ್ಗೆ ಸೈ ಹಾಕುವುದರ ಮೂಲಕ ನನ್ನ ದಿನ ಶುರುವಾಗಿತ್ತು. ಅವತ್ತು ನೀಲ ಸಮುದ್ರದೊಳಗೆ ಇಳಿಯುವ ಆ ಆಸೆಗೆ ನೀಲಶಾಹಿ ಸಾಕ್ಷಿಯಾಗಿತ್ತು. ಪ್ರತಿ ಬಾರಿ ಕಡಲು ನನ್ನ ಪಾಲಿಗೆ ನೆಮ್ಮದಿಯ ತಾಣವಾಗಿತ್ತು. ಆದ್ರೆ ಈ ಸಲ ಅದೇನೋ ಸಣ್ಣದಾಗಿ ಅಂಜಿಕೆಯ ವಾತಾವರಣವನ್ನ ಸೃಷ್ಟಿ ಮಾಡಿತ್ತು. ಆ ಮಹಾದೇವನ ಅಂಗಣದಿಂದಲೇ ಪ್ರಯಾಣ ಶುರು ಮಾಡಿದ್ದು. ಅಪ್ಪಳಿಸುವ ಅಲೆಗಳ ವಿರುದ್ಧ ನಮ್ಮ ಯಾನ ಕೂಡ ಸಾಗಿತ್ತು. ಮನಸ್ಸಲ್ಲಿ ಅದೇನೋ ಕುತೂಹಲ, ಮತ್ತೆ ಆ ನೀಲ ಸಮುದ್ರದ ಆಳವಾರಿತಾಗ ಏನೋ ಗೊಂದಲವಿತ್ತು. ಆದ್ರೆ ಸ್ಕೂಬಾ ಡೈವಿಂಗ್ ಮುರುಡೇಶ್ವರ ಇವರ ನುರಿತ ತಂಡದ ಸಲಹೆಗಾರರ ಮಾರ್ಗದರ್ಶನಗಳಿಂದ ಮನಸ್ಸಲ್ಲಿ ಸ್ವಲ್ಪ ಧೈರ್ಯ ಬಂದಿತ್ತು. ಅಲೆಗಳ ವಿರುದ್ಧದ ಪ್ರಯಾಣ ಶುರು ಮಾಡಿ 1 ಗಂಟೆಗಳಾಗಿದ್ವು. ಕೊನೆಗೂ ನಾವು ಹೊರಟಿದ್ದ ನೇತ್ರಾಣಿ ಎಂಬ ಸುಂದರ ದ್ವೀಪದ ದಡ ಸೇರಿದ್ವು. ಎಲ್ಲ ಭಯ ಅಂಜಿಕೆ ಬಿಟ್ಟು ಸಮುದ್ರದೊಳಗೆ ಇಳಿದಿದ್ದೆ. ಮತ್ತೇನಾಯ್ತು ಅಂತಾನು ತಿಳಿಯದೇ ಹೋದೆ. ನೇತ್ರಾಣಿಯ ನೀಲಿಯ ಆಳಕ್ಕೆ ಇಳಿದ ಮೊದಲ ಕ್ಷಣ ಮರೆತೋಗಿದ್ದೆ ಹೊರ ಪ್ರಪಂಚವನ. ಆ ಕ್ಷಣ ಮಾತಿಲ್ಲದ ಸಮುದ್ರದಲ್ಲಿ ಮನಸ್ಸು ಮಾತಾಡಿತ್ತು. ಮೌನವೇ ಅತಿ ಸುಂದರ ಭಾಷೆ ಎಂದು ಅರಿವಾಗಿತ್ತು. ಬಣ್ಣ ಬಣ್ಣದ ಮೀನುಗಳ ನಡುವೆ ನಾನೊಬ್ಬ ಕನಸುಗಾರನಾಗಿದ್ದೆ. ಭೂಮಿಯ ಚಿಂತೆಗಳು ಮೇಲ್ಮೈಯಲ್ಲೇ ಬಿಟ್ಟು ನಿಶ್ಚಿಂತನಾಗಿದ್ದೆ. ಸ್ಕೂಬಾ ಡೈವಿಂಗ್ ಮುರುಡೇಶ್ವರ ಈ ತಂಡದ ಬಗ್ಗೆ ಹೇಳಲೇಬೇಕು. ನನ್ನ ಸಾಗರದೊಳಗಿನ ಅದ್ಭುತ ಪ್ರಯಾಣದ ಸಾರಥಿಯಾಗಿ ನಿಂತಿದ್ರು. ನಿಜ, ಮರೆಯಲಾಗದ ಅದ್ಭುತ ಕ್ಷಣಗಳನ್ನ ಕಟ್ಟಿಕೊಟ್ಟಿದ್ರು. ಮತ್ತೊಮ್ಮೆ ನೇತ್ರಾಣಿಯ ಮಡಿಲೊಳಗೆ ಈಜಾಡುವ ಆಸೆ, ಮತ್ತೊಮ್ಮೆ ನಿಮ್ಮ ತಂಡದ ಜೊತೆ ಅದರ ದಡ ಸೇರುವ ಇಚ್ಛೆ. ನನ್ನ ಹಾಗೆ ನೀವುನು ಆ ಕನಸು ಹೊತ್ತಿದ್ರೆ ಭೇಟಿಯಾಗಿ ಸ್ಕೂಬಾ ಡೈವಿಂಗ್ ಮುರುಡೇಶ್ವರ. ನಿಮ್ಮ ಕನಸಿನ ಈಜಿಗೆ ಆಗಬಲ್ಲರು ಸೂಕ್ತ ಜೊತೆಗಾರ.